ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣಕ್ಕೆ ಯತ್ನ. ಕೆಲವೇ ಗಂಟೆಗಳಲ್ಲಿ ಆರೋಪಿ ಪತ್ತೆ ಹಚ್ಚಿದ ರೈಲ್ವೆ ಪೊಲೀಸರು. ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಆರೋಪಿ ಪತ್ತೆ ಹಚ್ಚಿದ ಪೊಲೀಸರು. ತಾಯಿ ಜೊತೆ ಮಲಗಿದ್ದ ಮಗು ಅಪಹರಣವನ್ನ ಮಾಡಿದ್ದ ವೃದ್ಧೆ. ಎಚ್ಚರಗೊಂಡಾಗ ಪಕ್ಕದಲ್ಲಿ ಮಲಗಿದ್ದ ಮಗು ನಾಪತ್ತೆಯಾಗಿತ್ತು. ಕೂಡಲೇ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ ಮಗುವಿನ ತಾಯಿ ತಕ್ಷಣ ಎಚ್ಚೆತ್ತ ರೈಲ್ವೆ ಪೊಲೀಸರಿಂದ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ದಾರೆ. 50 ವರ್ಷದ ವೃದ್ಧೆ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥದ್ದು ಗೊತ್ತಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ವೃದ್ಧೆ ಬಂಧಿಸಿ ಮಗುವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಗು ಕಳ್ಳತನಕ್ಕೆ ಯತ್ನಿಸಿದ್ದ ಹಾಸನ ಮೂಲದ ನಂದಿನಿಯನ್ನ ಬಂಧಿಸಲಾಗಿದೆ. ನೋಡಿ, ನಮ್ಮ ರಾಜ್ಯದಲ್ಲಿಯೇ ಇತ್ತೀಚೆಗೆ ಮಕ್ಕಳು ಕಳ್ಳತನ ಹೆಚ್ಚಾಗ್ಬಿಟ್ಟಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೊತ್ತೇ ಆಗಲ್ಲ, ಕ್ಷಣ ಮಾತ್ರದಲ್ಲಿ ಮಕ್ಕಳನ್ನ ಎಗರಿಸ್ತಾ ಇದ್ದಾರೆ. ಆ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಪಾಪ. ನೋಡಿ, ಏನು ಕತೆ, ಇದ್ರ ಹಿಂದೆ ದೊಡ್ಡ ಜಾಲನೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಸಿಂಪಲ್ ಖಂಡಿತ ಯಾವುದೂ ಇರೋದಿಲ್ಲ. ಪೊಲೀಸು ಇಮಿಡಿಯೇಟಾಗಿ CCTV ಎಲ್ಲ ಚೆಕ್ ಮಾಡಿದ್ದಾರೆ. ಗೊತ್ತಾಗಿದೆ, ಸಡನ್ನಾಗಿ ಹಿಡ್ಕೊಂಡಿದ್ದಾರೆ. ಆ ಮಗುವನ್ನು ಇದೀಗ ಆ ತಾಯಿಗೆ ಒಪ್ಪಿಸಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದರೆ ಆ ಮಗು ಇನ್ನು ಎಷ್ಟು ದಿನ ಬಿಟ್ಟು ತಾಯಿ ಕೈಗೆ ಸೇರ್ತಾ ಇತ್ತು. ಹಾಗಾಗಿ ಬಹಳ ಜವಾಬ್ದಾರಿ ವಹಿಸಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಮಕ್ಕಳು ಜೊತೆಗೆಲ್ಲೇ ಇರಬೇಕು. ಇಲ್ಲ ಅಂತಂದರೆ 1 ಸೆಕೆಂಡು 2 ಸೆಕೆಂಡಲ್ಲೇ ಮಕ್ಕಳನ್ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಾಕಿದರೆ ಮಕ್ಕಳ ಕಳ್ಳತನದ ದೊಡ್ಡ ಜಾಲನೇ ಆ್ಯಕ್ಟಿವ್ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಹಳ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದೆ ಹೇಗೆ? ಮತ್ತೆ ಈ ಕಳ್ಳತನ ಮಾಡಿದಂಥ ಹಾಸನ ಮೂಲದ ನಂದಿನಿ ಈಕೆ ಒಬ್ರೇನೋ, ಇವ್ರ ಹಿಂದೆ ದೊಡ್ಡ ಜಾಲನೆ ಇದೆಯಾ? ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಸದ್ಯಕ್ಕೆ ಈಗ ರೈಲ್ವೆ ಪೊಲೀಸರು ಅದೇ ಒಂದು ವಿಚಾರಣೆಯಲ್ಲಿ ಇರ್ತಕ್ಕಂಥದ್ದು. ಈಗೇನು ಬಂಧಿತ ಆರೋಪಿಯಲ್ಲಿದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ರೈಲ್ವೆ ನಿಲ್ದಾಣದ ಸುತ್ತಮುತ್ತಲೂ ಕೂಡ ಸಿಸಿ ಕ್ಯಾಮೆರಾಗಳಿದ್ರೂ ಕೂಡ ಅಲ್ಲಿ ಮಗುವನ್ನ ಅಪಹರಿಸುವಂತಹ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆ ಏನಿದೆ, ಇದು ಒಂದು ರೀತಿ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಲೂ ಕೂಡ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಜನನಿಬಿಡ ಪ್ರದೇಶಗಳಲ್ಲಿ ಈ ತರದ ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದು ರೀತಿ ಪೋಷಕರು ಆತಂಕಕ್ಕೊಳಗಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣವನ್ನ ಮಾಡಿದಂತಹ ವೃದ್ಧೆಯನ್ನ ಈಗ ರೈಲ್ವೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಜೊತೆಗೆ ಆ ಮಗುವನ್ನ ರಕ್ಷಣೆ ಮಾಡಿ ಅವರ ಪೋಷಕರಿಗೆ ಒಪ್ಪಿಸುವಂತ ಕೆಲಸ ಕೂಡ ಆಗಿರತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿದಂತಹ ಪೊಲೀಸರು ಈ ಒಂದು ಕೃತ್ಯವನ್ನ ಮಾಡಿದ ನಂತರ ಮಗುವನ್ನ ಅಪಹರಿಸಿದಂತಹ ವೃದ್ಧೆ ಏನಿದ್ರು ಅವರನ್ನ ವಶಕ್ಕೆ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಮೊದಲಿಗೆ ಏನು ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಆ ತಾಯಿ ಜೊತೆ ಮಗು ಮಲಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಬಂದಂತಹ ವೃದ್ಧೆಯೊಬ್ರು ಆ ಮಗುವನ್ನ ಅಲ್ಲಿಂದ ಎತ್ತೊಯ್ಯುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ತದನಂತರ ಪೋಷಕರು ಎಚ್ಚರಗೊಂಡಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಮಲಗಿದ್ದಂತಹ ಮಗು ನಾಪತ್ತೆ ಆಗಿರುತ್ತೆ. ಆತಂಕಕ್ಕೊಳಗಾದಂತಹ ಪೋಷಕರು ತಕ್ಷಣ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟ ತಕ್ಷಣ ಅವರು ಏನು ಅಲ್ಲೇ ಸಿಸಿ ಕ್ಯಾಮೆರಾಗಳನ್ನ ಆಧರಿಸುವ ಮುಖಾಂತರ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಿದ ತಕ್ಷಣ ಆಕೆ ಮಗುವನ್ನು ಎತ್ತೊಯ್ಯುವಂತಹ ದೃಶ್ಯಗಳು ಕಂಡು ಬರ್ತವೆ. ತಕ್ಷಣ ಆಕೆ ಓಡಾಡಿರುವಂತಹ ಸ್ಥಳಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆಕೆಯನ್ನ ಬಂಧಿಸುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಈಗ ಆರೋಪಿಯಲ್ಲಿದ್ದಾರೆ ಇವರು ಹಾಸನ ಮೂಲದ ನಂದಿನಿ ಅಂತ ಹೇಳಿ ಆ ಗುರುತನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸ ಕೂಡ ಆಗಿರತಕ್ಕಂಥದ್ದು. ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ರೈಲ್ವೆ ಪೊಲೀಸರು ಆಕೆಯ ಮೂಲ ಜೊತೆಗೆ ಅವರ ಅವರ ಒಂದು ಗ್ಯಾಂಗ್ ಏನಾದ್ರೂ ಇದೆಯಾ ಅಥವಾ ಇಲ್ಲಿ ಅಪಹರಣದ ಒಂದು ವೃತ್ತಿಯಲ್ಲಿ ಅಂದ್ರೆ ಅಪಹರಣ ಮಾಡತಕ್ಕಂಥ ಕೃಷಿಯಲ್ಲೇ ಇವರೆಲ್ಲರೂ ಕೂಡ ಇರ್ತಕ್ಕಂಥದ್ದ, ಇವರೆಲ್ಲ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.